ಸುತ್ತೂರು ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಅಮಿತ್ ಶಾಗೆ ಪೂರ್ಣಕುಂಭ ಸ್ವಾಗತ ಕೂಡ ಕೋರಲಾಗಿದೆ. ತಾಯಿ ಚಾಮುಂಡಿ ದೇವಿ ದರ್ಶನವನ್ನ ಪಡೆದಿದ್ದಾರೆ ಅಮಿತ್ ಶಾ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಮಿತ್ ಶಾ ಅವರು. ಇನ್ನು ಅಮಿತ್ ಶಾ ಜೊತೆಗೆ BY ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಆಗಮಿಸಿದ್ದಾರೆ. ಇನ್ನು ಸಂಜೆ ಮೈಸೂರು ಭಾಗದ 4 ಕ್ಷೇತ್ರಗಳ ಲೋಕಸಭೆ ಎಲೆಕ್ಷನ್ ಬಗ್ಗೆ ಅಮಿತ್ ಶಾ ಮಹತ್ವದ ಸಭೆ ನಡೆಸಲಿದ್ದಾರೆ. ಈಗಾಗಲೇ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದು ಹೊರ ಬಂದಿದ್ದಾರೆ ಅಮಿತ್ ಶಾ ಅವರು. ಸಾಕಷ್ಟು ಬಿಜೆಪಿ ನಾಯಕರು ಅಲ್ಲಿ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಪ್ರಹ್ಲಾದ್ ಜೋಶಿ ಇದ್ದಾರೆ, BY ವಿಜಯೇಂದ್ರ ಇದ್ದಾರೆ, ಇನ್ನು ಸಾಕಷ್ಟು ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಈಗಾಗಲೇ ಸುತ್ತೂರು ಮಠದಿಂದ ಮೈಸೂರಿಗೆ ಆಗಮಿಸಿ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಸುತ್ತೂರು ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಬಂದಿದ್ದಾರೆ. ಅಮಿತ್ ಶಾ ಅವರಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಗಿದೆ. ಚಾಮುಂಡಿ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅಮಿತ್ ಶಾ ಜೊತೆಗೆ BY ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಸಂಜೆ ಮೈಸೂರು ಭಾಗದ 4 ಕ್ಷೇತ್ರಗಳ ಲೋಕಸಭೆ ಎಲೆಕ್ಷನ್ ಬಗ್ಗೆ ಅಮಿತ್ ಶಾ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಬಿಜೆಪಿ ಈ ಬಾರಿ ಟಾರ್ಗೆಟ್ ಮಾಡಿಕೊಂಡಿದೆ. 4 ಕ್ಷೇತ್ರಗಳ ಮುಖಂಡರ ಜೊತೆ ಅಮಿತ್ ಶಾ ಮಾತುಕತೆ ನಡೆಸ್ತಾರೆ. ಇನ್ನು ಈ ಕ್ಷೇತ್ರಗಳ ಟಿಕೆಟ್ ಗೊಂದಲ ಕೂಡ ಇದೆ. ಇದಕ್ಕೆ ಇವತ್ತು ಅಮಿತ್ ಶಾ ಮದ್ದು ಅರಿಯುವಂಥ ಕೆಲಸ ಮಾಡ್ತಾರಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಪ್ರಮುಖವಾಗಿ ನಾವು ಗಮನಿಸೋದಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯ ಅಖಾಡ ಭಾಳಷ್ಟು ಸದ್ದು ಮಾಡ್ತಾ ಇದೆ ಟಿಕೆಟ್ ವಿಚಾರದಲ್ಲಿ. ಇವತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಸಮಸ್ಯೆ ಇತ್ಯರ್ಥ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇನ್ನೇನು ಸಂಜೆಗೆ ಈ 4 ಕ್ಷೇತ್ರಗಳ ಪ್ರಮುಖರ ಜೊತೆ ಅಮಿತ್ ಶಾ ಸಭೆಯನ್ನು ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನಿಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಸುತ್ತೂರು ಮಠದಿಂದ ನೇರವಾಗಿ ಮೈಸೂರಿಗೆ ಆಗಮಿಸಿ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಅಮಿತ್ ಶಾ. ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಅಲ್ಲಿ ಅಂತ? ಹೌದು ಚೇತನ್, ಇವತ್ತು ಏನು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹಾಗೂ ಸುತ್ತೂರು ಮಠಕ್ಕೆ ಅಮಿತ್ ಶಾ ಅವರು ಈಗಾಗಲೇ ಭೇಟಿಯನ್ನು ಕೊಟ್ಟಿರುವಂತದ್ದು. ಈಗ ಜಸ್ಟ್ ಏನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಂತ ಅಮಿತ್ ಶಾ ದೇವರ ದರ್ಶನವನ್ನ ಪಡೆದುಕೊಂಡು ತದನಂತರ ಈಗ ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ ಏನಿದೆ, ಹೋಟೆಲ್ ಬಳಿ ತೆರಳಿರುವಂತದ್ದು. ಇವತ್ತು ಹೋಟೆಲ್ ನಲ್ಲಿ ಸಾಕಷ್ಟು ಸಭೆಗಳನ್ನ ನಡೆಸುವಂತದ್ದಿದೆ. ಈಗ ಏನು ಮಂಡ್ಯ ಹಾಗೂ ಹಾಸನ 4 ಜಿಲ್ಲೆಗಳು ಅಂದ್ರೆ ಚಾಮರಾಜನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಹೀಗೆ ಆಯಾ ಜಿಲ್ಲೆಗಳ ಪ್ರಮುಖರನ್ನ ಕರೆದು ಸುಮಾರು 20 ಜನರು ಅಂದ್ರೆ ಆಯಾ ಜಿಲ್ಲೆಯ ಪ್ರಮುಖ 20 ಬಿಜೆಪಿ ನಾಯಕರುಗಳನ್ನ ಕರೆದು ಸಭೆಯನ್ನ ಮಾಡುವಂತದ್ದು. ಏನ್ ಚುನಾವಣೆ ಅಂದ್ರೆ ಮುಂಬರುವಂತ ಚುನಾವಣೆ ಏನಿದೆ, ಈ ಚುನಾವಣೆಗೆ ರಣತಂತ್ರವನ್ನ ರೂಪಿಸುವಂತದ್ದು. ಜೊತೆಗೆ ಒಂದಷ್ಟು ಈಗ ಮಂಡ್ಯ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಅಲ್ಲಿ ಟಿಕೆಟ್ ಬಿಕ್ಕಟ್ಟಿರುವಂತದ್ದು. ಒಂದ್ ಕಡೆ JDS ಈಗಾಗ್ಲೇ ಏನು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ, JDS ತಮಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಬಿಜೆಪಿಯ ಪ್ರಮುಖರೇನಿದ್ದಾರೆ ಅವರನ್ನ ಕರೆದು ಮಾತನಾಡುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡುವಂತದ್ದು. ಸುಮಾರು 2 ಗಂಟೆಗಳ ಕಾಲ ಈ ಒಂದು ಸಭೆಯನ್ನ ಮಾಡ್ತಾರೆ. ಅಂದ್ರೆ ಪ್ರತ್ಯೇಕವಾಗಿ ಪ್ರತಿ ಜಿಲ್ಲೆಯವರನ್ನು ಕರೆದು ಕೂಡ ಈ ಒಂದು ಸಭೆಯಲ್ಲಿ ಮಾತುಕತೆಯನ್ನ ನಡೆಸುವಂತದ್ದು. ಅದಾದ ಬಳಿಕ ಸಂಜೆ 5 ಗಂಟೆಗೆ ವಾಪಸ್ ಅವರು ಗುಜರಾತ್ಗೆ ತೆರಳುವಂತ ಪ್ರೋಗ್ರಾಮ್ ಇರುವಂತದ್ದು. ಸದ್ಯಕ್ಕೆ ಚಾಮುಂಡಿ ಬೆಟ್ಟದಿಂದ ಚೇತನ್ ಈಗ ಹೊರಟಿದ್ದಾರೆ ರ್ಯಾಡಿಸನ್ ಬ್ಲೂ ಹೋಟೆಲ್ ಅಂತ. ಅಲ್ಲಿ ಹೋಟೆಲ್ ನಲ್ಲಿ ಸಭೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಚೇತನ್. ಇನ್ನ ಸುನಿಲ್, ಇಲ್ಲಿ ಈ 4 ಕ್ಷೇತ್ರಗಳಲ್ಲಿ 1-2-3 ಕ್ಷೇತ್ರಗಳಲ್ಲಿ ಈ ಟಿಕೆಟ್ ವಿಚಾರ ಬಹಳಷ್ಟು ಗೊಂದಲ ಇದೆ. ಅದಕ್ಕೂ ಕೂಡ ಇವತ್ತೇ ಮದ್ದರಿಯುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ? ಖಂಡಿತ ಚೇತನ್, ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿನ ನಾಯಕರು ಅಂದ್ರೆ ಸ್ಥಳೀಯ ಮಟ್ಟದ ಈಗ ಕೆಲವು ದಿನಗಳ ಹಿಂದೆ ನಾವು ನೋಡೋದೇ ಆದ್ರೆ ಸುಮಲತಾ, JP ನಡ್ಡಾ ಆಗ್ಬೋದು, ಪ್ರಧಾನಿ ಮೋದಿ ಆಗ್ಬೋದು, ಇವರನ್ನ ಅಂದ್ರೆ ದೊಡ್ಡ ಮಟ್ಟದ ನಾಯಕರು, ಕೇಂದ್ರದ ನಾಯಕರನ್ನ ಭೇಟಿಯನ್ನ ಮಾಡಿದ್ರು. ನಾನು ಮಂಡ್ಯದಲ್ಲೇ ನಿಲ್ತೇನೆ, ಮಂಡ್ಯದಲ್ಲೇ ನನಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಒತ್ತಾಯಗಳನ್ನ ಸುಮಲತಾ ಅವರು ಮಾಡಿದ್ರು. ಹೀಗಾಗಿ ಒಂದಷ್ಟು ಟಿಕೆಟ್ ಬಿಕ್ಕಟ್ಟು ಇರೋದ್ರಿಂದ ಸ್ಥಳೀಯ ನಾಯಕರೇನಿದ್ದಾರೆ ಆ ನಾಯಕರ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡು ನಂತರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಮುಂಬರುವಂತಹ ಚುನಾವಣೆಗೆ ಇಲ್ಲಿಂದನೇ ಒಂದು ಕಾರ್ಯತಂತ್ರವನ್ನ ಸಿದ್ಧ ಮಾಡ್ಲಿಕ್ಕೆ ಇವತ್ತು ಅಮಿತ್ ಶಾ ಈ ಒಂದು ಸಭೆಯನ್ನ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ CM ತವರು ಕ್ಷೇತ್ರದಲ್ಲೇ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಬಲಿಷ್ಠವಾಗಿ ಕಟ್ಟಿದ್ರೆ ಕಾಂಗ್ರೆಸ್ ಅನ್ನ ಮಣಿಸಬಹುದು ಅನ್ನುವಂತ ಒಂದು ಕಾರ್ಯತಂತ್ರವನ್ನ ಈಗ ಬಿಜೆಪಿ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಈ ಒಂದು ಸಭೆ ಏನಿದೆ, ಈ ಸಭೆಗಳು ಮಹತ್ವವನ್ನ ಪಡೆದುಕೊಳ್ತವೆ. ಪ್ರತಿ ಜಿಲ್ಲೆಯ ನಾಯಕರುಗಳನ್ನ ಕರೆದುಕೊಂಡು
ಈ ಒಂದು ಸಭೆಯನ್ನ ಮಾಡುವಂತದ್ದು. ಹೀಗಾಗಿ ಈ ಒಂದು ಸಭೆಗೆ ಸಾಕಷ್ಟು ಜಿಲ್ಲೆಗಳಿಂದಲೂ ಕೂಡ ಅಂದ್ರೆ ಪ್ರಮುಖ ನಾಯಕರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆಗಮಿಸಿರುವಂತದ್ದು. ಇನ್ನು ಬೆಳಗಿನಿಂದ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಅಮಿತ್ ಶಾ ಅವರ ಜೊತೆಗೆ ಇರುವಂತದ್ದು. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಚೇತನ್, ಇನ್ನೊಂದು ವಿಚಾರ ಸುನಿಲ್, ಈಗ ಲಿಂಗಾಯತ ಮತ್ತೆ ಒಕ್ಕಲಿಗ ಈ ಎರಡನ್ನ ಈ ಬಾರಿ ಒಂದಿಷ್ಟು ರಣತಂತ್ರ ಮಾಡಿ ಇಬ್ಬರ ನಾಯಕರನ್ನ ಬಿಟ್ಟು ಈ ಬಾರಿ ಪ್ರಚಾರ ಮಾಡಿಸಬೇಕು, ಇವರಿಬ್ಬರ ಜೊತೆಗೂಡಿಸಿ ಈ ಬಾರಿ ಈ ಒಂದು ಲೋಕಸಭಾ ಚುನಾವಣೆಯನ್ನ ಹಳೆ ಮೈಸೂರು ಭಾಗ ಸಂಪೂರ್ಣವಾಗಿ ಗೆಲ್ಲಬೇಕು ಅನ್ನುವಂತ ಒಂದಿಷ್ಟು ಪ್ಲಾನ್ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುವಂತ ಸಾಧ್ಯತೆ ಇದೆ? ಯಾಕಂದ್ರೆ ಕುಮಾರಸ್ವಾಮಿ ಪ್ಲಸ್ BS ಯಡಿಯೂರಪ್ಪ ಇವರಿಬ್ಬರ ನೇತೃತ್ವದಲ್ಲಿ ಆ ಭಾಗದಲ್ಲಿ ಒಂದಿಷ್ಟು ಏನು ಪ್ರಚಾರ ಇರ್ಬೋದು, ಒಂದಿಷ್ಟು ಸಭೆಗಳಿರ್ಬೋದು, ಆ ರೀತಿಯಾದಂತಹ ಮಾತುಕತೆಗಳು ಕೇಳಿ ಬಂದಿತ್ತು. ಇದ್ರ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆಯಾ? ಖಂಡಿತ ಚೇತನ್, ಯಾಕಂದ್ರೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಾಗಿರುವಂತದ್ದು, ಹಾಗೆ ವೀರಶೈವರ ಪ್ರಾಬಲ್ಯ ಕೂಡ ಹೆಚ್ಚಾಗಿರುವಂತದ್ದು, ಅಂದ್ರೆ 2ನೇ ಪ್ಲೇಸ್ಗೆ ಬರುವಂತದ್ದು. ಹೀಗಾಗಿ ಒಂದ್ ಕಡೆ ಯಡಿಯೂರಪ್ಪನವರು ಮತ್ತೆ ಇನ್ನೊಂದು ಕಡೆ ಏನು ಈಗ ಮೈತ್ರಿಯನ್ನ ಮಾಡ್ಕೊಂಡಿರುವಂತ JDS ನ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಏನಿದ್ದಾರೆ, ಇವರಿಬ್ಬರ ಒಂದು ಜೋಡಿಯನ್ನ ಮಾಡಿ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಾಕುವಂತ ಒಂದು ಕಾರ್ಯತಂತ್ರವನ್ನು ಕೂಡ ಇಲ್ಲಿ ಮಾಡಲಾಗುವಂತದ್ದು. ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಂದ್ರೆ ಎಲ್ಲಾ ನಾಯಕರು ಏನಿದ್ದಾರೆ ಅವರಿಗೆ ಒಂದಷ್ಟು ಈಗಾಗಲೇ ಸೂಚನೆಯನ್ನ ಕೂಡ ಕೊಡ್ಲಾಗಿದೆ ಅನ್ನುವಂಥದ್ದು ಚೇತನ್ ಗಮನಿಸಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಕಾರ್ಯತಂತ್ರಗಳು ಈ ಒಂದು ಸಭೆಯಲ್ಲಿ ನಡೆಯುವಂತದ್ದಿದೆ. ಚೇತನ್, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.